ಯಾವ ತರ ಶಿಕ್ಷೆ? ಇಲ್ಲಪ್ಪ, ನಾವು ಇಲ್ಲ ಅದೇ ಐ ಆಮ್ ಆಸ್ಕಿಂಗ್. ನಾವು ಮರ್ಡರ್ ಮಾಡೋಕ್ಕಾಗುತ್ತೆ ಎಲ್ಲರೂ, ಅಥವಾ ಅವ್ರು ಮರ್ಡರ್ ಮಾಡೋಕ್ಕಾಗತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್, ರೈಟ್? ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ. ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದಾಗದೆ ಹೋದರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಇಟ್ಸ್ ಶಾಕಿಂಗ್. ಮೇಡಮ್, ದರ್ಶನ್ ರೇಣುಕಾ ಸ್ವಾಮಿ ವಿಚಾರದಲ್ಲೂ ತಪ್ಪು ಮಾಡಿದ್ರು, ಈಗ ನಿಮ್ಮ ವಿಚಾರದಲ್ಲೂ ಏನು ಮಾಡದೆ ತಪ್ಪು ಮಾಡ್ತಾ ಇದ್ದಾರೆ? 100%. ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ? ದಿಸ್ ಇಸ್ ಕ್ರಿಟಿಸೈಸ್ ಮಾಡಿಪ್ಪ, ನೀವೇನಾದರೂ ಹೇಳ್ಕೊಬೇಕಂದ್ರೆ ಹೇಳ್ಕೊಳ್ಳಿ. ದೇರ್ ಇಸ್ ದಟ್ ಫ್ಯಾನ್ ವಾರ್, ಅದೆಲ್ಲ ನಡೆಯುತ್ತೆ. ಬಟ್ ಈ ಮಟ್ಟಕ್ಕೆ ಈ ಥರ ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ದಿಸ್ ಇಸ್ ಹಾರಿಬಲ್. ಈ ಥರ ಆಗಲೇಬಾರ್ದು. ಈ ಥರ ನೋಡಿದ್ರೆ ನನಗನ್ಸುತ್ತೆ ರಿಫ್ಲೆಕ್ಷನ್ ಆಫ್ ಯೂತ್. ಅವ್ರ ಮೈಂಡ್ಸೆಟ್ ಏನಿದೆ, ಅವ್ರ ವಾತಾವರಣ ಏನು, ಅವ್ರ ಲೈಫ್ ಏನು, ನಮ್ಮ ಸಮಾಜದಲ್ಲಿ ನಾವು ಇರೋದು ಯಾವ ಥರ ಸಮಾಜ ಅಂತ ನನಗೆ ಐ ಆಮ್ ಹ್ಯಾವಿಂಗ್ ಟು ಥಿಂಕ್ ಅಬೌಟ್ ಇಟ್. ಇಲ್ಲ ಸರ್, ಐ ಹ್ಯಾವ್ ಗಿವನ್ ಇಟ್ ಟು ದ ಕಮಿಷನರ್ ಸರ್ ಆ್ಯಂಡ್ ಐ ಆಮ್ ಶೋರ್ ದಟ್ ಹಿ ವಿಲ್. ನಿಮ್ಮ ಫ್ರೆಂಡ್ ನೋಡಿ ಲುಕ್ ಕೊಡ್ತಾರೆ ಸರ್. ಹಿ ಹ್ಯಾಸ್ ಸೆಡ್ ದಟ್ ಹಿ ವಿಲ್ ಡೂ ಇಟ್ ಅಟ್ ದಿ ಆ್ಯಕ್ಚುಲಿ ನಾನು ಹೋಗಿದ್ದೆ. ಒಂದು ನಿಮಿಷ, 2 ವರ್ಷ ಹಿಂದೆ ಅನಿಸುತ್ತೆ, ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ಲಿ. ಅವ್ರು ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು, ಬೆಲ್ಗಾಮೋ ಬೀದಾರ್ ಯಾವುದೋ ಒಂದು ಊರಲ್ಲಿ ಒಂದು ಹುಡುಗ ಹೋಗಿ ಪಬ್ಲಿಕ್ ವೈಫೈ ಯೂಸ್ ಮಾಡಿಕೊಂಡು ಒಂದು ಸೆಂಟರಲ್ಲಿ ಕೂತ್ಕೊಂಡು ಮೆಸೇಜ್ ಮಾಡಿದ ಅಂತ ನನಗೆ. ಆಮೇಲೆ ನನಗೆ ಗೊತ್ತಾಯಿತು ಅವ್ನಿಗಿನ್ನೂ ಚಿಕ್ಕ ವಯಸ್ಸು. ನಾನು ಸರಿ ಆಯಿತು, ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದರೆ ಅವ್ರಿಗೆ ಬ್ರೈನ್ ವಾಶ್ ಆಗಿದೆ, ಅವ್ರಿಗೇನು ಗೊತ್ತಿಲ್ಲ, ಇನ್ನು ಅವ್ರ ಜೀವನ ಇನ್ನೂ ಎಷ್ಟೋ ಇದೆ ಅವ್ರು ಸಾಧಿಸಬೇಕಾಗಿರೋದು. ಸೊ ಚಿಕ್ಕ ಹುಡುಗ ಅಲ್ವಾ, ಬಿಟ್ಬಿಡಿ ಅಂತ ನಾನು ಅಲ್ಲಿಗೆ ನಾನು ಮುಗಿಸ್ಬಿಟ್ಟೆ. ಈ ಕೇಸಲ್ಲಿ ಫಸ್ಟ್ ನೋಡೋಣಪ್ಪ, ಇವ್ರಿಗೇನಾದರೂ ರಿಹ್ಯಾಬಿಲಿಟೇಷನ್ ಸೆಂಟರೋ ಅಥವಾ ಏನಾದರೂ ಆ ಥರ ಐ ಡೋಂಟ್ ಮೈಂಡ್. ಒಳ್ಳೇದಾಗತ್ತಂದ್ರೆ ಯಾಕೆ ಮಾಡಬಾರ್ದು? ಮೇಡಮ್, ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಮಾತು ಹೇಳಿದ್ರಿ. ಎಲ್ಲೋ ಈಗ ವಿನಯ್ ರಾಜ್ಕುಮಾರ್ ಅವರು ಇರ್ಬೋದು, ಪ್ರಥಮ ಇರ್ಬೋದು,